ನಮಸ್ಕಾರ ಸ್ನೇಹಿತರೆ. ವೈಶಾಖ ಬಹುಳ ದಶಮಿಯ ದಿನದಂದು ಹನುಮಾನ್ ಜಯಂತಿ ಆಚರಿಸಲಾಗುತ್ತದೆ. ಹನುಮಾನ್ ಜಯಂತಿ ಸಂದರ್ಭವಾಗಿ ಒಮ್ಮೆಯಾದರೂ ಆ ಪರಮೇಶ್ವರ ಹೇಳಿರುವ ಹನುಮಂತನ ಜನ್ಮರಹಸ್ಯ ಕೇಳಿದರೆ ಪರಮೇಶ್ವರ ಮತ್ತು ಹನುಮಂತನ ಆಶೀರ್ವಾದದ ಜೊತೆಗೆ ಮಹಾಯೋಗ ಪ್ರಾಪ್ತಿಯಾಗುತ್ತದೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಸಲ ಪರಮೇಶ್ವರ ಸತೀದೇವಿಯ ಜೊತೆ ಕೈಲಾಸದಲ್ಲಿ ಇದ್ದಾಗ ರಾಮ ರಾಮ ಎಂದು ಪರಮೇಶ್ವರ ಧ್ಯಾನ ಮಾಡುತ್ತಿದ್ದಾಗ ಅಕಸ್ಮಾತಾಗಿ ಧ್ಯಾನಕ್ಕೆ ಭಂಗ ಉಂಟಾಗಿ ಸತೀದೇವಿಯ ಕಡೆ ನೋಡಿದರು. ಅದನ್ನು ಗಮನಿಸಿದ ಸತೀದೇವಿ, ಸ್ವಾಮಿ ಏನಾಯ್ತು? ನೀವು ನನಗೆ ಏನೋ ಹೇಳಲು ಯೋಚಿಸುತ್ತಿರುವಂತೆ ಕಾಣಿಸುತ್ತಿದೆ ಎಂದು ಕೇಳಿದರು. ಆಗ ಪರಮೇಶ್ವರ, ಸತಿ, ಇವತ್ತು ನನ್ನ ಮನಸ್ಸಿನಲ್ಲಿ ಒಂದು ಮಹೋತ್ತರವಾದ ಶುಭ ಸಂಕಲ್ಪ ನಡೆಯಿತು. ಯಾವ ಮಹಿಮಾನ್ವಿತವಾದ ನಾಮವನ್ನು ನಾನು ನಿರಂತರ ಜಪ ಮಾಡುತ್ತಿರುತ್ತೇನೋ, ಯಾವ ಮಂಗಳಕರವಾದ ಹೆಸರನ್ನು ನಾನು ನಿರಂತರ ಸ್ಮರಿಸುತ್ತಾ ಮೈಮರೆತು ಹೋಗುತ್ತೇನೋ ಅವರೇ ಶೀಘ್ರದಲ್ಲಿ ಭೂಲೋಕದಲ್ಲಿ ಅವತರಿಸಲಿದ್ದಾರೆ. ನಾನು ಕೂಡ ಅಲ್ಲಿಗೆ ಹೋಗಿ ನನ್ನ ಪ್ರಭುಗಳಿಗೆ ಸೇವೆ ಮಾಡಿ ನನ್ನ ಕೋರಿಕೆಯನ್ನು ಈಡೇರಿಸಿಕೊಳ್ಳುತ್ತೇನೆ ಎಂದು ಹೇಳಿದರು. ಅದನ್ನು ಕೇಳಿಸಿಕೊಂಡ ಸತೀದೇವಿಗೆ ಕೆಲವು ಅನುಮಾನಗಳು ಮೂಡಿತು. ಕೂಡಲೇ ಶಿವನೊಂದಿಗೆ, ಸ್ವಾಮಿ, ನಿಮ್ಮ ಸಂಕಲ್ಪ ಯೋಗ್ಯವಾಗಿದೆ. ನನ್ನ ಇಷ್ಟ ದೈವವಾದ ನಿಮ್ಮ ಸೇವೆ ನಾನು ಮಾಡುತ್ತಿರುವಂತೆ ನೀವು ಕೂಡ ನಿಮ್ಮ ಆರಾಧ್ಯ ದೇವರ ಸೇವೆ ಮಾಡಲು ಬಯಸುತ್ತಿದ್ದೀರಿ. ಆದರೆ ನಿಮ್ಮನ್ನು ಅಗಲಿ ಇದ್ದರೆ ನನ್ನ ಹೃದಯದ ಸ್ಥಿತಿ ಏನಾಗುತ್ತದೋ ತಿಳಿಯದು. ನಿಮ್ಮ ಸುಖದಲ್ಲಿಯೇ ನನ್ನ ಸುಖ ಸಿಗುವಂತ ಶಕ್ತಿಯನ್ನು ನನಗೆ ಕೊಡಿ. ಮುಖ್ಯವಾಗಿ ನನಗೊಂದು ವಿಷಯ ಅರ್ಥವಾಗುತ್ತಿಲ್ಲ. ಈ ಸಲ ಅಣ್ಣ ಮಹಾವಿಷ್ಣು ರಾವಣ ಸಂಹಾರಕ್ಕಾಗಿ ಅವತರಿಸಲಿದ್ದಾರೆ. ನಿಮ್ಮ ಪರಮ ಭಕ್ತನಾದ ರಾವಣ ನಿಮ್ಮ ಸೇವೆಗಾಗಿ, ನಿಮ್ಮ ಕೃಪೆಗಾಗಿ, ನಿಮ್ಮ ಮೇಲಿನ ಭಕ್ತಿಗಾಗಿ ಅವನ ತಲೆಯನ್ನೇ ಕತ್ತರಿಸಿ ಹೋಮ ಮಾಡುತ್ತಿದ್ದಾನೆ. ಇಂಥ ಸಮಯದಲ್ಲಿ ರಾವಣ ಸಂಹಾರ ಕಾರ್ಯಕ್ರಮಕ್ಕೆ ನೀವು ಯಾವ ರೀತಿ ಸಹಾಯ ಮಾಡುತ್ತೀರಿ ಎಂದು ಸತಿ ಕೇಳಿದರು. ಆಗ ಪರಮೇಶ್ವರ, ದೇವಿ, ನೀನು ಎಷ್ಟೊಂದು ಅಮಾಯಕಳು. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ನಾನು ಒಂದು ರೂಪದಲ್ಲಿ ಅವತರಿಸಿ ನನ್ನ ಪ್ರಭುಗಳ ಸೇವೆ ಮಾತ್ರ ಮಾಡುತ್ತೇನೆ. ಹಾಗೆ ಈ ರೂಪದಲ್ಲಿ ನಿನ್ನ ಜೊತೆಗಿದ್ದು ಆ ಲೀಲಾಮಯನ ವಿಧ ವಿಧವಾದ ಲೀಲೆಗಳನ್ನು ತೋರಿಸುತ್ತೇನೆ. ಇನ್ನು ನಿನಗೆ ಬಂದ ಇನ್ನೊಂದು ಸಂದೇಹ ಕೂಡ ಬಗೆಹರಿಸುತ್ತೇನೆ. ರಾವಣ ನನ್ನನ್ನು ಭಕ್ತಿಯಿಂದ ಪೂಜಿಸಿದರೂ ಕೂಡ ಒಂದಾನೊಂದು ಸಮಯದಲ್ಲಿ ನನ್ನ ಒಂದು ಅಂಶವನ್ನು ಹೀಯಾಳಿಸಿದ್ದಾನೆ. ನಾನು ಏಕ ದಶಾಂಶಗಳಲ್ಲಿದ್ದ ವಿಷಯ ನಿನಗೂ ಕೂಡ ಗೊತ್ತಿರುವುದೇ. ಅವನು 10 ತಲೆಗಳನ್ನು ಕತ್ತರಿಸಿಕೊಂಡು ನನ್ನನ್ನು ಪೂಜಿಸಿದ ಸಮಯದಲ್ಲಿ ನನ್ನ 11ನೇ ಅಂಶವನ್ನು ಮರೆತು ಬಿಟ್ಟ. ನಾನು ಅದೇ ಅಂಶದಲ್ಲಿ ಅವನಿಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತೇನೆ. ವಾಯುದೇವರ ಮುಖಾಂತರ ಅಂಜನ ಗರ್ಭದೊಳಗೆ ಜನಿಸಲು ತೀರ್ಮಾನಿಸಿಕೊಂಡಿದ್ದೇನೆ. ಹಾಗಾಗಿ ನಿನಗೆ ಇದರಲ್ಲಿ ಇನ್ಯಾವ ಸಂದೇಹವೂ ಇಲ್ಲ ತಾನೆ ಎಂದು ಕೇಳಿದರು. ಇಲ್ಲ ಸ್ವಾಮಿ ಅಂದರು ಸತೀದೇವಿ. ಇನ್ನು ದೇವೇಂದ್ರನ ಅಮರಾವತಿಯಲ್ಲಿ ಪುಣ್ಯಕಸ್ಥಲ ಎಂಬ ಒಬ್ಬಳು ಅಪ್ಸರೆ ಇದ್ದಳು. ಒಂದಾನೊಂದು ಸಮಯದಲ್ಲಿ ಆಕೆಯಿಂದ ನಡೆದಂತ ಒಂದು ಅಪರಾಧದ ಕಾರಣದಿಂದ ಒಬ್ಬ ಮಹಾಋಷಿ ವಾನರ ಯೋನಿಯಲ್ಲಿ ನೀನು ಜನಿಸು ಎಂದು ಆಕೆಯನ್ನು ಶಪಿಸಿದ್ದರು. ಆಕೆ ಅತೀ ವಿನಯದಿಂದ ವಿಧ ವಿಧವಾಗಿ ಮಹಾಋಷಿಯ ಬಳಿ ಕ್ಷಮೆ ಕೇಳಿದಳು. ಹಾಗಾಗಿ ಮಹರ್ಷಿ ಶಾಂತಗೊಂಡು, ನೀನು ಯಾವಾಗ ಯಾವ ರೂಪದಲ್ಲಿ ಬದಲಾಗಬೇಕು ಎಂದು ಬಯಸುತ್ತೀಯೋ ಆ ರೂಪದಲ್ಲಿ ಬದಲಾಗುವ ಶಕ್ತಿ ನಿನಗೆ ಕೊಡುತ್ತೇನೆ ಎಂದು ಆಶೀರ್ವದಿಸಿದರು. ಆ ವರದ ಕಾರಣದಿಂದಲೇ ಆಕೆ ಮಾನವ ಕನ್ಯೆಯಂತೆ, ವಾನರ ಕನ್ಯೆಯಂತೆ ಬದಲಾಗುವ ಅವಕಾಶ ಪಡೆದುಕೊಂಡಳು. ಅವಳೇ ಅಂಜನ. ವಾನರ ರಾಜನಾದ ಕೇಸರಿ ಅಂಜನಾಳನ್ನು ಹೆಂಡತಿಯಾಗಿ ಸ್ವೀಕರಿಸಿದ. ಅಪ್ಸರೆಯಾದ ಅವಳನ್ನು ಎಷ್ಟೋ ಪ್ರೀತಿಯಿಂದ ಕೇಸರಿ ನೋಡಿಕೊಳ್ಳುತ್ತಿದ್ದ. ಒಂದು ದಿನ ಅಂಜನ ಮಾನವ ಕನ್ಯೆಯ ರೂಪ ಧರಿಸಿ ಗಂಡ ಕೇಸರಿಯ ಜೊತೆ ಸುಮೇರು ಗಿರಿಯ ಮೇಲೆ ವಿಹಾರಕ್ಕೆ ಹೋದಳು. ಅಲ್ಲಿ ಸೊಗಸಾಗಿ ಗಾಳಿ ಬೀಸುತ್ತಿತ್ತು. ಅದೇ ಸಮಯದಲ್ಲಿ
ಯಾರೋ ಅಂಜನಾಳ ಸೆರಗನ್ನು ಎಳೆದಂತೆ ಆಕೆಯನ್ನು ಸ್ಪರ್ಶಿಸಿದಂತೆ ಅನುಭವವಾಯಿತು. ಇದರಿಂದ ಕೋಪಗೊಂಡ ಅಂಜನಾ, ನನ್ನ ಪಾತಿವ್ರತ್ಯವನ್ನು ಹಾಳು ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದವರು ಯಾರು? ನಾನು ಈಗಲೇ ಅವರನ್ನು ಶಪಿಸಿ ಭಸ್ಮ ಮಾಡುತ್ತೇನೆ ಅಂದಳು. ಆಗ ಉತ್ತರವಾಗಿ, ದೇವಿ, ನಾನು ವಾಯುದೇವರು. ನನ್ನ ಸ್ಪರ್ಶದಿಂದ ನಿನ್ನ ಪಾತಿವ್ರತ್ಯ ಭಂಗವಾಗುವುದಿಲ್ಲ. ಶಕ್ತಿಯಲ್ಲಿ ನನಗೆ ಸಮಾನವಾದ ಪುತ್ರ ನಿನಗೆ ಜನಿಸುತ್ತಾನೆ. ಅವನಿಗೆ ಸರಿಸಾಟಿ ಯಾರೂ ಇರುವುದಿಲ್ಲ. ನಾನವನನ್ನು ಯಾವಾಗಲೂ ರಕ್ಷಿಸುತ್ತಿರುತ್ತೇನೆ. ಕೆಲ ದಿನಗಳಲ್ಲಿ ನಿನಗೆ ಹುಟ್ಟಲಿರುವ ಮಗ ಆದರ್ಶ ಮಾರ್ಗದಲ್ಲಿ ನಡೆಯುತ್ತಾ ಆ ಚಂದ್ರ ತಾರೆಯರಷ್ಟು ಸತ್ಕೀರ್ತಿಯನ್ನು ಗಳಿಸುತ್ತಾನೆಂದು ವಾಯುದೇವರ ಮಾತುಗಳು ಅಂಜನಾಳಿಗೆ ಕೇಳಿಸಿತು. ಸ್ವಲ್ಪ ಹೊತ್ತು ವಿಹರಿಸಿದ ಬಳಿಕ ಅಂಜನಾ ಮತ್ತು ಕೇಸರಿ ಅವರ ಅರಮನೆಗೆ ಹಿಂದಿರುಗಿದರು. ಆಗ ಪರಮೇಶ್ವರ ಅಂಜನಾಳ ಶ್ರವಣದ ಮೂಲಕ ಆಕೆಯ ಗರ್ಭದೊಳಗೆ ಪ್ರವೇಶಿಸಿದರು. ಶ್ರೀಮದ್ ವೈಶಾಖ ಬಹುಳ ದಶಮಿಯಂದು ಶನಿವಾರ ಪೂರ್ವಭದ್ರಾ ನಕ್ಷತ್ರದಲ್ಲಿ ಮಧ್ಯಾಹ್ನ ವೈದ್ಯುತಿ ಯೋಗದಲ್ಲಿ ಆ ಪರಮೇಶ್ವರ ಅಂಜನಾಳ ಗರ್ಭದಿಂದ ವಾನರ ರೂಪದಲ್ಲಿ ಆಂಜನೇಯ ಸ್ವಾಮಿಯಂತೆ ಅವತರಿಸಿದರು. ಆ ಬಾಲಕನನ್ನು ನೋಡಿದ ಅಂಜನಾ ಹಾಗೂ ಕೇಸರಿ ತುಂಬಾನೇ ಸಂತೋಷಿಸಿದರು. ಶುಕ್ಲ ಪಕ್ಷ ಚಂದ್ರನಂತೆ ಆ ಬಾಲಕ ಎಷ್ಟೋ ಪ್ರೀತಿಯಿಂದ ಬೆಳೆಯಸಾಗಿದ. ಅಂಜನಾದೇವಿ ಎಲ್ಲೇ ಹೋಗಬೇಕೆಂದರೂ ಮಗನನ್ನು ಎದೆಗೊತ್ತಿಕೊಂಡು ಎತ್ತಿಕೊಂಡು ಹೋಗುತ್ತಿದ್ದಳು. ಕೇಸರಿ ಮಗನನ್ನು ಯಾವಾಗಲೂ ಹೆಗಲ ಮೇಲೆ ಕೂರಿಸಿಕೊಂಡು ಕುಣಿದಾಡುತ್ತಿದ್ದರೆ, ಹನುಮಂತ ಸಂತೋಷದಿಂದ ನಗುತ್ತಿದ್ದರೆ ಅದನ್ನು ನೋಡಿ ವಾನರ ಸೈನ್ಯವೆಲ್ಲ ಸಂತೋಷ ಪಡುತ್ತಿತ್ತು. ಇದೇ ಆಂಜನೇಯ ಸ್ವಾಮಿಯ ಜನ್ಮರಹಸ್ಯ. ಈ ಕತೆ ನೀವು ಯಾವತ್ತು ಕೇಳಿದರೂ ಕೂಡ ಒಳ್ಳೆಯದೇ. ಮುಖ್ಯವಾಗಿ ಗುರುವಾರ, ಶನಿವಾರ, ಶ್ರೀರಾಮನವಮಿ, ಹನುಮಾನ್ ಜಯಂತಿ ಮುಂತಾದ ಶುಭ ದಿನಗಳಲ್ಲಂತೂ ಇನ್ನೂ ಒಳ್ಳೆಯದು. ಇವತ್ತು ಹನುಮಾನ್ ಜಯಂತಿಯ ದಿನ ಈ ಕತೆ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಆಂಜನೇಯನ ಆಶೀರ್ವಾದ ಸಿಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.